ಆದಿ ತಾತಗೆ ಏನಾಯ್ತು? ತಾತನ್ಗೆ ಏನಾಗುತ್ತೆ? ತಾತ ಆರಾಮಾಗಿದ್ದಾರೆ. ನಾವೇ ರೇಗಿಸ್ತಿದ್ವಲ್ಲ ಹಳ್ಳಿ ಬಾಡಿ ಗಟ್ಟಿ ಮುಟ್ಟು ಅಂತ. ಏನೂ ಆಗಿಲ್ಲ ಅಮ್ಮು. ಆದಿ ತಾತಗೆ ಏನಾಯ್ತು? ಆದಿ ಹಾರ್ಟ್ ಅಟ್ಯಾಕ್. ಅಮ್ಮು ಏನಾಯ್ತಮ್ಮ ಅಮೃತ? ಅಮೃತ ಅವ್ರೆ ಏನಾಯ್ತು? ನಾನು ಈಗಲೇ ತಾತ ನೋಡ್ಬೇಕು. ಅಮೃತ ಯಾಕೆ ಕೇಳಕ್ಕಾಗಲ್ಲ? ಇಲ್ಲಿ ಮನೆ ಬೆಂಕಿ ಬೀಳ್ತಿದ್ರು ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀಯಾ? ಏನೋ ದೊಡ್ಡ ಮನೆ ಸೊಸೆಯಾಗಿ ಹೋಗಿದ್ಯಾ, ತವ್ರ ಮನೆ ನೆರವಾಗ್ತೀಯಾ ಅಂತ ಅನ್ಕೊಂಡಿದ್ರೆ ನಮ್ಮದವ್ರು ಕತ್ತು ಕುಯ್ಯ ಕಲ್ತಿದ್ಯೇನೆ ನೀನು. ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಅಮೃತ ಅವ್ರೆ, ನನ್ನ ಫೋನಿಂದ ಲಕ್ಕಿಗೊಂದು ಫೋನ್ ಮಾಡಿ. ಯಾಕೆ ಫೋನ್ ಬಂದಾಗೆಲ್ಲ ಬೆಚ್ಚ ಬೀಳ್ತಿದ್ಯಾ? ಫೋನ್ ರಿಂಗ್ ಆದ್ರೆ ಟೈಮ್ ಬಾಂಬ್ ಟಿಕ್ ಟಿಕ್ ಸೌಂಡ್ ಆದಂಗೆ ಆಗತ್ತೇನೆ ನಿಂಗೆ. ಛೇ, ನನ್ನ ಪರಿಸ್ಥಿತಿನ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಲೋ ಅಣ್ಣ, ಅಣ್ಣ ಅಲ್ಲೆಲ್ಲ ಸಾಲ್ವ್ ಆಯ್ತಾ ಅಣ್ಣ? ಕಿಟ್ಟಿಯಿಂದ ಮನೇಲೇನೋ ತೊಂದರೆ ಆಗಿಲ್ಲ ತಾನೆ? ಊರ್ಲೇನೂ ತೊಂದರೆ ಆಗಿಲ್ಲ ಲಕ್ಕಿ. ಅಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ ಅಣ್ಣ. ಲಕ್ಕಿ, ನಾವೀಗ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಲಕ್ಕಿ ಹಲೋ. ಹಾಂ ಅಣ್ಣ, ಅದು ಇಲ್ಲಿ ಸ್ವಲ್ಪ ಸಿಗ್ನಲ್ ಸರಿ ಇಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ. ಏನಣ್ಣ ಸಡನ್ನಾಗಿ ಬೆಂಗಳೂರು ಕಡೆಗೆ ಬರ್ತಿದ್ದೀರಾ? ಏನು ವಿಷಯ? ಲಕ್ಕಿ, ಇಲ್ಲಿ ಕಿಟ್ಟಿ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯಿತು. ಸಾಹೇಬ್ರಿಗೆ ಹುಷಾರಿಲ್ಲ ಅಂತ ಲಕ್ಷ್ಮಿ ಒಂದು ಮಾತು ನನಗೆ ಹೇಳ್ಬಾರ್ದ? ಬೇರೆ ಎಲ್ಲರನ್ನೂ ಬಿಡು ಲಕ್ಕಿ, ನೀನು ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಲ್ಲ, ಅದೇ ಬೇಜಾರಾಗಿತ್ತು. ಹಲೋ ಅಣ್ಣ, ಅಣ್ಣ ಲಕ್ಷ್ಮಿ, ಏನೈತೆ? ಏನೈತೆ ಲಕ್ಷ್ಮಿ? ಲಕ್ಷ್ಮಿ, ಹೇ ಗರ್ಲ್ಸ್, ಇಫ್ ಶಿ ಆಸ್ಕ್ ಕ್ವೆಶ್ಚನ್ಸ್ ವಿತ್ ಇನ್ ಅವರ್ಸ್ ಅವಳೇ ಉತ್ತರ ನೋಡ್ಕೋಬೇಕು. ಸ್ವಲ್ಪ ಟೈಮ್ ಕೊಡಿ ಅವಳಿಗೆ. ಈಗ ಅಣ್ಣ ಬೆಂಗಳೂರಿಗೆ ಬರ್ತಿದ್ದಾನೆ. ನನ್ನ ಮನೇಲಿಲ್ಲ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಟೈಮ್ ಬಾಂಬ್ ಮೇಲೆ ಕೂತಿರೋ ಥರ ಆಗಿದೆ ನನ್ನ ಪರಿಸ್ಥಿತಿ. ಏನು ಮಾಡಲಿ? ಹಿಡ್ಕೊಂಡಿರೋ ತಕ್ಕಡಿ ಒಂದು ಕಡೆ ಭಾರ ಜಾಸ್ತಿ ಇದ್ದು ಇನ್ನೊಂದು ಕಡೆ ಕಮ್ಮಿ ಇದ್ದರೆ ಆ ಕಡೆಯಿಂದ ಭಾರ ತೆಗೆದು ಈ ಕಡೆ ಹಾಕ್ಬೋದು. ಆದರೆ ತಕ್ಕಡಿನೇ ಭಾರ ಆದರೆ ಅಮೃತ ಅವ್ರೆ, ಅಲ್ಲಿ ಅಮ್ಮ, ನೀನು ತಾತಗೆ ಏನಾಯ್ತಮ್ಮ? ಯಾಕೆ ಯಾರು ನಂಗೆ ವಿಷಯ ಹೇಳಲಿಲ್ಲ? ಅಲ್ಲ, ಅದು ನಾವು ತಾತಗೆ ಏನಾಯ್ತಮ್ಮ? ನಾನು ಒಬ್ಳಿದ್ದೀನಿ ಅನ್ನೋದನ್ನ ನೀವೆಲ್ಲ ಮರ್ತ್ಬಿಟ್ಟಿದ್ದೀರಾ. ಅಜ್ಜಿ, ಯಾವಾಗ ಬಂದೆ ಪುಟ್ಟ? ಈಗಷ್ಟೇ ಬಂದೆ ಅಜ್ಜಿ. ತಾತಗೆ ಏನಾಯ್ತು? ಯಾಕೆ ಯಾರು ನಂಗೇನು ಹೇಳಲಿಲ್ಲ?
ನೀವೆಲ್ಲ ಊರಿಗೆ ಹೊರಟೋದ್ಮೇಲೆ ಹೀಗಾಯ್ತು. ಹ್ಞೂ ಅಮ್ಮು, ನೀವು ಆಗ್ತಾನೆ ಊರಿಗೆ ಹೋಗಿದ್ರಲ್ಲ, ಈ ವಿಷಯನ ಹೇಳಿ ಸುಮ್ಮನೆ ನಿನಗೆ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡ್ವಿ. ತಾತ ಅಡ್ಮಿಟ್ ಆಗಿರೋ ವಿಷಯನ ನನ್ನ ಹತ್ರ ಹೇಳದೇ ಇರೋ ಅಷ್ಟು ದೂರ ಆಗೋಗ್ಬಿಟ್ನ ಚಿಕ್ಕಮ್ಮ ನಾನು. ಹಾಗಲ್ಲ ಅಮ್ಮು, ನಿನಗೆ ಹೇಳಬಾರ್ದು ಅಂತ ಏನಿರಲಿಲ್ಲ. ಆದರೆ ದೇವಕಿ ಬೇಡ ಅಂದ್ಲು ಅಷ್ಟೆ. ಅತ್ತೆ ಎಲ್ಲಿ? ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅಮ್ಮ, ನಿಮ್ಗೆ ಈ ವಿಷಯನ ಗೊತ್ತಾಗಿ ನೀವು ಗಾಬರಿ ಆಗೋದಕ್ಕಿಂತ ಮಾವ ಹುಷಾರಾದ್ಮೇಲೆ ನಾವೇ ನಿಮಗೆ ಫೋನ್ ಮಾಡೋಣ ಅಂತಿದ್ವಿ. ಈಗ ನಿಮ್ಗೆ ಯಾರು ಹೇಳಿದ್ದು? ನಾನೇ ಅಮ್ಮ. ಮೊದಲೇ ಹೇಳಬೇಕಿತ್ತು. ಹೇಳ್ದೆ ಇದ್ದಿದ್ದು ನಮ್ಮ ತಪ್ಪು. ಈಗಲೂ ಹೇಳ್ದೆ ಇದ್ರೆ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳ್ದೆ ಅಮ್ಮ. ತಾತ ಹೇಗಿದ್ದಾರೆ ಈಗ? ಅದಿ ನೀನಾದರೂ ಹೇಳು. ಸದ್ಯಕ್ಕೆ ಕ್ರಿಟಿಕಲ್ ಅಂತಾನೆ ಹೇಳಿದ್ದಾರೆ ಅಮ್ಮ. ಬಟ್ ಡೋಂಟ್ ವರಿ, ಹುಷಾರಾಗ್ತಾರೆ. ಆದಿಯವರೇ, ಲಕ್ಕಿ ಎಲ್ಲಿ? ತಾತನ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ. ಹೀಗೆಲ್ಲ ಬಿಟ್ಟು ಹೋಗಲ್ವಲ್ಲ? ಎಲ್ಲಿದ್ದಾಳೆ? ಮನೇಲಿದ್ದಾಳ? ಹೊರಗೆ ಹೋಗಿದ್ದವರು ಮತ್ತೆ ಯಾಕೆ ಬಂದ್ರೆ? ಕೆಲಸ ಹೋದ್ರೆ ಜೀವನ ನಡೆಸಕ್ಕೆ ಕಷ್ಟ ಆಗುತ್ತೆ ಅಂತ ಅರ್ಥ ಆಗಿರ್ಬೇಕಣ. ಅದಕ್ಕೆ ವಾಪಸ್ ಬಂದು ಕೂತಿಯಾರೆ. ಶಶಿ, ನೀನೇನೋ ಮಾತಾಡಬೇಡ, ಸುಮ್ಮನಿರು. ದೇವಕಿ ಬಂದು ಮಾತಾಡ್ತಾಳೆ. ಪೊಲೀಸವ್ರು ಯಾಕೆ ಬಂದ್ರು? ನಾನೇ ಕರೆಸಿದ್ದೆ ಅಣ್ಣ, ಸೇಫ್ಟಿಗಿರ್ಲಿ ಅಂತ. ನೀನ್ ಯಾಕೆ ಆತರ ಪಟ್ಟೆ ಶಶಿ? ಹಲೋ ಇನ್ಸ್ಪೆಕ್ಟರ್. ಸರ್, ದೇವಕಿ ಮೇಡಮ್ ಹೇಳಿದ್ರು ಅಂತ ನಾನು ಇವರೆಲ್ಲರನ್ನೂ ಒಪ್ಪಿಸಿ ಕರ್ಕೊಂಡ್ಬಂದಿದ್ದೀನಿ. ನೀವು ನೋಡಿದ್ರೆ ನಮ್ಮ ವಿರುದ್ಧವಾಗಿ ಪೊಲೀಸರು ಕರೆಸಿದಿರಲ್ಲ, ಇದು ನ್ಯಾಯನಾ ಸರ್? ನಮ್ಮ ನ್ಯಾಯನ ನಾವೇ ಪಡ್ಕೋಬೇಕು. ಪೊಲೀಸರಿಗೂ ಧಿಕ್ಕಾರ ಹೇಳಿ, ಹಾಗೆ ಈ ಮಾಲೀಕರಿಗೂ ಧಿಕ್ಕಾರ ಹೇಳಿ. ಧಿಕ್ಕಾರ, ಧಿಕ್ಕಾರ, ಮಾಲೀಕರಿಗೆ ಧಿಕ್ಕಾರ, 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 ಮಾಲೀಕರಿಗೆ ಧಿಕ್ಕಾರ. ಸ್ವಲ್ಪ ಸುಮ್ಮನೆ. ಏನಾಯ್ತು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ದಯಾನಂದ್ ಪ್ರಾಣಕ್ಕೆ ಅಪಾಯ ಇದೆ ಸರ್, ಅದಕ್ಕೆ ನಾವು ನಿಲ್ಸೋದಿಲ್ಲ. ಧಿಕ್ಕಾರ, ಧಿಕ್ಕಾರ, ಮಾಲೀಕರಿಗೆ ಧಿಕ್ಕಾರ, 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 ಮಾಲೀಕರಿಗೆ ಧಿಕ್ಕಾರ, 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 ಮಾಲೀಕರಿಗೆ ಧಿಕ್ಕಾರ.